ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಎಚ್ಡಿಕೆ ಕೂಡ ಕಿಡಿಕಾರಿದ್ದಾರೆ. ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗಿಂತ ಜನರ ದಂಗೆ ಹೇಳಬೇಕು. ಈ ದುರಾಡಳಿತ ವಿರುದ್ಧ ಜನರು ದಂಗೆ ಏಳಬೇಕು. ಜನ ಪ್ರತಿಭಟಿಸುವ ಮೂಲಕ ಎಚ್ಚರಿಕೆ ನೀಡಬೇಕು. ಗ್ಯಾರಂಟಿ ಮುಂದುವರಿಸಲು ಬೆಲೆ ಏರಿಸಿದ್ರಂತೆ. ಹೀಗಂತ ಅವರ ಸಚಿವರು ಒಪ್ಕೊಂಡಿದ್ದಾರೆ. ಆಲ್ರೆಡಿ ಜನರಿಂದಲೇ ದುಡ್ಡು ವಸೂಲಿಗೆ ಮುಂದಾಗಿದ್ದಾರೆ. ಯಾರದ್ದೋ ಕಿತ್ತು ಯಾರಿಗೋ ದಾನ ಮಾಡಿದಂಗೆ. ಆದಿಚುಂಚನಗಿರಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಗ್ಯಾರಂಟಿಗಳನ್ನ ಪೂರೈಕೆ ಮಾಡಲು ಈ ರೀತಿಯಾಗಿ ಸಂಚು ಮಾಡಿದ್ದಾರೆ. ಜನರಿಂದಲೇ ದುಡ್ಡು ವಸೂಲಿಗೆ ಮುಂದಾಗಿದ್ದಾರೆ. ಯಾರದ್ದೋ ಕಿತ್ತು ಯಾರಿಗೋ ದಾನ, ಈ ತರ ಮಾಡ್ದಂಗೆ ಇವರ ಸರ್ಕಾರ. ಆದಿಚುಂಚನಗಿರಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಮುಂದುವರಿಸಲು ಬೆಲೆ ಏರಿಸಿದ್ರಂತೆ. ಹೀಗಂತ ಅವರ ಸಚಿವರು ಒಪ್ಕೊಂಡಿದ್ದಾರೆ. ಜನರಿಂದಲೇ ದುಡ್ಡು ವಸೂಲಿಗೆ ಇಳಿದಿದ್ದಾರೆ. ಯಾರ್ದೋ ಕಿತ್ತು ಯಾರಿಗೋ ದಾನ ಮಾಡ್ದಂಗಾಯ್ತು ಈ ಕೆಲಸ. ಆದಿಚುಂಚನಗಿರಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಸಮರ್ಪಕವಾಗಿ ಕೊಡಲು ಸಾಧ್ಯವಾಗಿಲ್ಲ. 5 ಗ್ಯಾರಂಟಿ ಸಮರ್ಪಕವಾಗಿ ಜಾರಿ ಮಾಡೇ ಇಲ್ಲ. ಆ 5 ಗ್ಯಾರಂಟಿಯನ್ನ ಪೂರೈಸಲು ಜನರಿಂದ ದುಡ್ಡು ವಸೂಲಿ ಮಾಡುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಆದಿಚುಂಚನಗಿರಿಯಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.